ನೀವು ಯಾವ ತತ್ವದ ವಿರುದ್ಧವಾಗಿ ಧ್ವನಿ ಎತ್ತುತ್ತೀರಾ ಅಂತ ಈಗಿನ ಒಂದು ಡೆವಲಪ್ಮೆಂಟ್ಗಳನ್ನೆಲ್ಲ ಗಮನಿಸಿದ್ರೆ? ಖಂಡಿತ ಕೋಮುವಾದಿ ಆಲೋಚನೆಗಳ ವಿರುದ್ಧ ಖಂಡಿತ ನಾವೆಲ್ಲರೂ ಮಾತಾಡಬೇಕು. ಯಾಕಂದರೆ ನಮ್ಮ ಉದ್ದೇಶ ಏನು, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕನಸು ಏನು, ಅವರೆಲ್ಲರೂ ಸಂತೋಷವಾಗಿ ಖುಷಿಯಾಗಿ ಬೆಳೆದು ನಮಗಿಂತ ಇನ್ನೂ ಚೆನ್ನಾಗಿ ಬದುಕಬೇಕು ಅಂತಾನೆ. ನೀವು ಹೊಡೆದಾಡ್ಕೊಂಡಿದ್ರೆ ಹೆಂಗೆ ಚೆನ್ನಾಗಿ ಬದುಕಿರೋಕ್ಕೆ ಸಾಧ್ಯ? ಖುಷಿಯಾಗಿದ್ದರೆ ತಾನೆ. ಯಾರು ಅವರಲ್ಲ, ಎಲ್ಲರೂ ಮನುಷ್ಯರೇ ತಾನೆ. ಯಾವ ಧರ್ಮಗಳು ಎಲ್ಲಿಂದ ಬಂದವು? ಯಾರೋ ಹುಟ್ಟು ಹಾಕಿ ಹಿಂಗೆ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಯಾರೋ ಈಗ ಬರೀ ಅಭ್ಯಾಸದಿಂದ ನನ್ನ ಊಟದ ಅಭ್ಯಾಸಗಳಿಂದ ನನ್ನನ್ನು ಬೇರೆ ಅಂತ ಹೆಂಗೆ ನೋಡೋಕೆ ಸಾಧ್ಯ? ಹೆಂಗೆ ನೋಡ್ರೆ ಎಲ್ಲರೂ ಬೇರೆ ಬೇರೆಯೇ. ಈಗ ನೀವು ಡಿವೈಡ್ ಮಾಡಬೇಕು ಅಂತಂದರೆ ಈಗ ಒಂದು ಮನೆ, ನನ್ನ ಮನೆಯೋ ಆ ಮನೆಯೋ ಅದು ದೇಶ ಅಂತ ಅಂದ್ಕೊಂಡ್ಬಿಡ್ಬೋದಲ್ಲ. ಈ ರಾಷ್ಟ್ರವಾದ ಅನ್ನೋದೇ ಸಮಸ್ಯೆ ನಮಗೆ. ಆವಾಗ ಉದ್ದೇಶ ಇದ್ದದ್ದು ಬೇರೆ. ನಾವು ಬ್ರಿಟಿಷರ ಆಕ್ರಮಣದ ವಿರುದ್ಧ, ಅವರ ದಬ್ಬಾಳಿಕೆ ವಿರುದ್ಧ ಹೋರಾಡಬೇಕಾಗಿತ್ತು. ಹಾಗಾಗಿ ಒಂದು ರಾಷ್ಟ್ರವಾದಿ ಮೂವ್ಮೆಂಟ್ ಅಂತ ಶುರುವಾಯಿತು. ಈಗ ರಾಷ್ಟ್ರವಾದವನ್ನು ಬಳಸ್ಕೊಂಡು ಅದನ್ನು ಹಿಂದೂ ಧರ್ಮಕ್ಕೆ ಸೇರಿಸಿ ಅದನ್ನು ಪೊಳ್ಳ ರಾಷ್ಟ್ರವಾದ ಅದನ್ನೆಲ್ಲ ಹಂಗೆ ನೋಡಿ ಡಿವೈಡ್ ಮಾಡಬೇಕು ಅಂತಂದರೆ ನೀವು ಬರೀ ಅದೇನೇ ಅಸ್ತಿತ್ವ ಅಂತ, ನಾವು ಹಿಂದೂ ಅನ್ನೋದು ಅಸ್ತಿತ್ವ ಅಂದ್ಕೊಂಡ್ರೆ ನೀನು ಮನೆ, ನನ್ನ ಮನೆ, ಒಂದು ಫ್ಯಾಮಿಲಿ, ಇದೊಂದು ಅಸ್ತಿತ್ವ. ನಾನು ಇನ್ನು ಪಕ್ಕದ ಮನೆ ಜೊತೆ ಜಗಳ ಆಡ್ಕೊಂಡು ಕೂತಿರ್ಬೇಕಂತ. ಅವಾಗ ಈ ರೋಡು, ಇನ್ನೊಂದು ರೋಡು, ಅದನ್ನು ನಾನು ಈ ರೋಡ್ ನೋವು ಅನ್ನೋದು ಅಸ್ತಿತ್ವ. ಪಕ್ಕದ ರೋಡ್ ಜೊತೆ ಜಗಳ ಆಡಬೇಕಾಗುತ್ತೆ. ಈ ಊರು ಪಕ್ಕದ ಊರ ಜೊತೆ ಜಗಳ ಆಡಬೇಕಾಗುತ್ತೆ. ಹೀಗೆ ಒಬ್ರಿಗೊಬ್ಬರು ಹೊಡೆದಾಡ್ತಾನೆ ಇದ್ದರೆ ನಿಜವಾಗ್ಲೂ ಕೆಲಸ ಮಾಡೋದು ಯಾವಾಗ? ಸಂತೋಷವಾಗಿ ಬದುಕೋದು ಯಾವಾಗ? ಸೊ ಇವೆಲ್ಲ ರಾಜಕಾರಣಿಗಳ ದಾಳಗಳು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ರೆ ಒಂದು ಮಟ್ಟಿಗೆ ಜನ ಅರ್ಥ ಮಾಡ್ಕೊಂಡಿದ್ರೆ ಹೋದ ಸಲದ ಲೋಕಸಭೆಯ ಮ್ಯಾಂಡೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಎಲ್ಲವೂ ಇವ್ರ ಕೈಯಲ್ಲಿರೋದ್ರಿಂದ, ವ್ಯವಸ್ಥೆ, ಪೂರ್ತಿ ವ್ಯವಸ್ಥೆ ಇವ್ರ ಕೈಯಲ್ಲಿರೋದ್ರಿಂದ ಇವೆಲ್ಲ ನಡೀತಾ ಇದೆ. ತುಂಬ ದಿವಸ ನಡೆಯೋದಿಲ್ಲ.